channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಗಣಿತ ವಿಷಯದ ಭಾಗ 1ರಲ್ಲಿನ 3ನೇ ಅಧ್ಯಾಯವಾದ ವ್ಯವಕಲನ ಎಂಬ ಅಧ್ಯಾಯದಲ್ಲಿ ಪುನರಾವರ್ತನ ಅಭ್ಯಾಸ 3.1 ಹಾಗೂ ಅಭ್ಯಾಸ 3.2ರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಪುನರಾವರ್ತನ ಅಭ್ಯಾಸ ಪ್ರಶ್ನೆ 1, ವ್ಯವಕಲನ ಮಾಡಿರಿ ಅಂತ ಕೊಟ್ಟಿದ್ದಾರೆ ನೋಡಿ. 4528 ಮೈನಸ್ 3214 ಅಂತ ಕೊಟ್ಟಿದ್ದಾರೆ ನೋಡಿ. ಸ್ಥಾನ ಬೆಲೆಗನುಗುಣವಾಗಿ ಈ ಸಂಖ್ಯೆಗಳನ್ನು ನೀವು ಸಹ ಹಾಕ್ಕೊಳ್ಳಿ ಮಕ್ಕಳೇ. ನೋಡಿ, 8ರಲ್ಲಿ 4 ಕಳೆದ್ರೆ 4, 2ರಲ್ಲಿ 1 ಕಳೆದ್ರೆ 1, 5ರಲ್ಲಿ 2 ಕಳೆದ್ರೆ 3, 4ರಲ್ಲಿ 3 ಕಳೆದ್ರೆ 1. ಉತ್ತರ ಎಷ್ಟು ಬಂತು ಮಕ್ಕಳೇ? 1314. ಗಮನಿಸಿ ಮಕ್ಕಳೇ, ನೀವು ಯಾವ ಸಂಖ್ಯೆಯಿಂದ ಕಳಿತೀರಲ್ವ ಆ ದೊಡ್ಡ ಸಂಖ್ಯೆನ ವ್ಯವಕಲ್ಯ ಅಂತ ಹೇಳ್ತೀವಿ ಮಕ್ಕಳೇ. ನೀವು ಕಳೀತಾ ಇರೋ ಸಣ್ಣ ಸಂಖ್ಯೆನ ವ್ಯವಕಲಕ ಅಂತ ಹೇಳ್ತೀವಿ ಮಕ್ಕಳೇ. ಈ ಎರಡೂ ಸಂಖ್ಯೆಗಳನ್ನು ಕಳೆದಾಗ ಬರುವ ಉತ್ತರ ಅಥವಾ ಫಲಿತಾಂಶವನ್ನು ನಾವು ವ್ಯತ್ಯಾಸ ಅಂತ ಹೇಳ್ತೀವಿ. ನಾವು ಯಾವ ಸಂಖ್ಯೆಯಲ್ಲಿ ಕಳಿತೀವಲ್ವ ಆ ಸಂಖ್ಯೆಯನ್ನು ವ್ಯವಕಲ್ಯ ಅಂತ ಹೇಳ್ತೀವಿ. ಯಾವ ಸಂಖ್ಯೆಯನ್ನು ಕಳಿತೀವಲ್ವ ಅದನ್ನು ವ್ಯವಕಲಕ ಅಂತ ಹೇಳ್ತೀವಿ. ಬಂದ ಉತ್ತರವನ್ನು ವ್ಯತ್ಯಾಸ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ನಂತರ 2ನೇ ಲೆಕ್ಕವನ್ನು ಗಮನಿಸಿ. 6453 ಮೈನಸ್ 5302 ಅಂತ ಕೊಟ್ಟಿದ್ದಾರೆ ನೋಡಿ. 3ರಲ್ಲಿ 2 ಕಳೆದ್ರೆ 1, 5ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 5ಕ್ಕೆ 5, 4ರಲ್ಲಿ 3 ಕಳೆದ್ರೆ 1, 6ರಲ್ಲಿ 5 ಕಳೆದ್ರೆ 1 ಮಕ್ಕಳೇ. ಬಂದ ಉತ್ತರ 1151. ನಂತರ 3ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 3759ರಲ್ಲಿ 2156 ಕಳಿಬೇಕು. 9ರಲ್ಲಿ 6 ಕಳೆದ್ರೆ 3, 5ರಲ್ಲಿ 5 ಕಳೆದ್ರೆ 0, 7ರಲ್ಲಿ 1 ಕಳೆದ್ರೆ 6, 3ರಲ್ಲಿ 2 ಕಳೆದ್ರೆ 1, 1603. ನಂತರ ಮುಖ್ಯ ಪ್ರಶ್ನೆ 2, ವ್ಯವಕಲನ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ ಮಕ್ಕಳೇ. ಮೊದಲ ಲೆಕ್ಕ 6123ರಲ್ಲಿ 3586 ಕಳಿಬೇಕು. ಗಮನಿಸಿ, ಇಲ್ಲಿ 3 ಇದೆ ಮಕ್ಕಳೇ. 3ರಲ್ಲಿ 6 ಕಳೆಯೋದಕ್ಕೆ ಸಾಧ್ಯ ಇಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ ಇಲ್ಲಿ 1 ಉಳಿಯುತ್ತೆ ಮಕ್ಕಳೇ. ಇಲ್ಲಿ 13 ಆಗುತ್ತೆ. 13ರಲ್ಲಿ 6 ಕಳಿಬೇಕು ಮಕ್ಕಳೇ. 3ರಲ್ಲಿ 6 ಕಳೆದ್ರೆ 7. ನಂತರ ಇಲ್ಲಿ 1 ಉಳಿದಿರುತ್ತೆ ಮಕ್ಕಳೇ. 1ರಲ್ಲಿ 8 ಕಳೆಯೋದಕ್ಕೆ ಆಗಲ್ಲ, ಆಗ ಪಕ್ಕದ ಸ್ಥಾನದಿಂದ ಮತ್ತೆ ದಶಕವನ್ನು ಪಡಿಬೇಕು. ಆಗ 11 ಆಗುತ್ತೆ ಮಕ್ಕಳೇ. ಇಲ್ಲಿ 0 ಉಳಿಯುತ್ತೆ. 11ರಲ್ಲಿ 8 ಕಳೆದ್ರೆ 3. ನಂತರ ಇಲ್ಲಿ 0 ಇದೆ ಮಕ್ಕಳೇ. 0ಯಲ್ಲಿ 5 ಕಳೆಯೋದಕ್ಕೆ ಸಾಧ್ಯ ಇಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 10 ಆಗುತ್ತೆ ಮಕ್ಕಳೇ. 10ರಲ್ಲಿ 5 ಕಳೆದ್ರೆ 5. ಇಲ್ಲಿ 5 ಉಳಿದಿರುತ್ತೆ ಮಕ್ಕಳೇ. 5ರಲ್ಲಿ 3 ಕಳೆದ್ರೆ 2. ನೋಡಿ ಮಕ್ಕಳೇ, ಉತ್ತರ ಏನು ಬಂತು? 2537. ನಂತರ 2ನೇ ಲೆಕ್ಕವನ್ನು ಗಮನಿಸಿ. 8000ದಲ್ಲಿ 4617 ಕಳಿಬೇಕು. ನೋಡಿ ಮಕ್ಕಳೇ, ಇಲ್ಲಿ 0 ಇದೆ. 0ಯಲ್ಲಿ 7 ಕಳೆಯೋದಕ್ಕೆ ಸಾಧ್ಯ ಇಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿತೀವಿ. ಆಗ 10 ಆಗುತ್ತೆ ಮಕ್ಕಳೇ. ಇಲ್ಲಿ 9 ಉಳಿಯುತ್ತೆ. 10ರಲ್ಲಿ 7 ಕಳೆದ್ರೆ 3. ಇಲ್ಲಿ 9 ಉಳಿದಿದೆ ಮಕ್ಕಳೇ. 9ರಲ್ಲಿ 1 ಕಳೆದ್ರೆ 8. ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 6 ಕಳೆದ್ರೆ 3. ಇಲ್ಲಿ 7 ಉಳಿದಿರುತ್ತೆ ಮಕ್ಕಳೇ. 7ರಲ್ಲಿ 4 ಕಳೆದ್ರೆ 3. ಅರ್ಥ ಆಯ್ತಲ್ವ ಮಕ್ಕಳೇ? 3383. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಕ್ಕಳೇ. ಇಲ್ಲಿ 0 ಇದೆ ಮಕ್ಕಳೇ. 0ಯಲ್ಲಿ 7 ಕಳೆಯೋದಕ್ಕೆ ಆಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 10 ಆಗುತ್ತೆ. 10ರಲ್ಲಿ 7 ಕಳೆದ್ರೆ 3. ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 1 ಕಳೆದ್ರೆ 8. ಇಲ್ಲೂ ಸಹ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 6 ಕಳೆದ್ರೆ 3. ನಂತರ ಇಲ್ಲಿ ದಶಕವನ್ನು ಕೊಟ್ಟಿರ್ತೀರಲ್ವ, ಇಲ್ಲಿ 7 ಉಳಿದಿರುತ್ತೆ. 7ರಲ್ಲಿ 4 ಕಳೆದ್ರೆ 3. 3383. ಅರ್ಥ ಆಯ್ತಲ್ವ ಮಕ್ಕಳೇ? ನಂತರ 3ನೇ ಲೆಕ್ಕವನ್ನು ಗಮನಿಸಿ. 3564ರಲ್ಲಿ 1345 ಕಳಿಬೇಕು. 4ರಲ್ಲಿ 5 ಕಳೆಯೋದಕ್ಕೆ ಆಗಲ್ಲ ಮಕ್ಕಳೇ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 14 ಆಗುತ್ತೆ. ಇಲ್ಲಿ 5 ಉಳಿಯುತ್ತೆ ಮಕ್ಕಳೇ. 14ರಲ್ಲಿ 5 ಕಳೆದ್ರೆ 9. ಇಲ್ಲಿ 5 ಇದೆ ಮಕ್ಕಳೇ. 5ರಲ್ಲಿ 4 ಕಳೆದ್ರೆ 1. ಇಲ್ಲಿ 5 ಇದೆ. 5ರಲ್ಲಿ 3 ಕಳೆದ್ರೆ 2. ನಂತರ ಇಲ್ಲಿ 3 ಉಳಿದಿರುತ್ತೆ ಮಕ್ಕಳೇ. 3ರಲ್ಲಿ 1 ಕಳೆದ್ರೆ 2. ಉತ್ತರ ಏನು ಬಂದಿದೆ ನೋಡಿ? 2219.
ಮುಖ್ಯ ಪ್ರಶ್ನೆ 2 ಮಕ್ಕಳೇ, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ, ಒಂದು ಕಾರ್ಖಾನೆಯು 8,534 ಡಬ್ಬಗಳನ್ನು ತಯಾರಿಸಿದೆ. ಅದರಲ್ಲಿ 5,421 ಡಬ್ಬಗಳು ಮಾರಾಟವಾದರೆ ಉಳಿದ ಡಬ್ಬಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ನೋಡಿ ಮಕ್ಕಳೇ, ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕಾರ್ಖಾನೆಯು ತಯಾರಿಸಿದ ಡಬ್ಬಗಳು ಎಷ್ಟು ಮಕ್ಕಳೇ? 8,534. ಮಾರಾಟವಾದ ಡಬ್ಬಗಳು ಎಷ್ಟು ಮಕ್ಕಳೇ? 5,421. ಹಾಗಾದರೆ ಮಾರಾಟ ಮಾಡಿದ ನಂತರ ಉಳಿದ ಡಬ್ಬಗಳ ಸಂಖ್ಯೆನ ನೀವು ಕಂಡುಹಿಡಿಬೇಕು. ನೋಡಿ, 4ರಲ್ಲಿ 1 ಕಳೆದ್ರೆ 3, 3ರಲ್ಲಿ 2 ಕಳೆದ್ರೆ 1, 5ರಲ್ಲಿ 4 ಕಳೆದ್ರೆ 1, 8ರಲ್ಲಿ 5 ಕಳೆದ್ರೆ 3. ನೋಡಿ, ಉತ್ತರ ಏನು ಬಂತು? ಉಳಿದ ಡಬ್ಬಗಳ ಸಂಖ್ಯೆ 3,113. ಹೀಗೆ ಬರೆಯಿರಿ ಮಕ್ಕಳೇ. ಉಳಿದ ಡಬ್ಬಗಳ ಸಂಖ್ಯೆ 3,113. ಎರಡನೇ ಲೆಕ್ಕವನ್ನು ಗಮನಿಸಿ. ಒಂದು ತಾಲೂಕಿನ ಎಲ್ಲ ಶಾಲೆಗಳ 5ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ 5,728. ಇದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯು 3,572. ಗಂಡು ಮಕ್ಕಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, ಒಂದು ತಾಲೂಕಿನಲ್ಲಿ 5ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ 5,728 ಇದೆ ಮಕ್ಕಳೇ. ಹೆಣ್ಣು ಮಕ್ಕಳ ಸಂಖ್ಯೆ 3,572 ಇದೆ ಮಕ್ಕಳೇ. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಕಳೆದ್ರೆ ಗಂಡು ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂತ ನಮಗೆ ಲೆಕ್ಕ ಸಿಗುತ್ತೆ. ನೋಡಿ, 5ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಕಳೆಯಿರಿ ಮಕ್ಕಳೇ. 8ರಲ್ಲಿ 2 ಕಳೆದ್ರೆ 6, 2ರಲ್ಲಿ 7 ಕಳೆಯೋದಕ್ಕೆ ಸಾಧ್ಯ ಇಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 12 ಆಗುತ್ತೆ ಮಕ್ಕಳೇ. ಇದು ಇಲ್ಲಿ 6 ಉಳಿಯುತ್ತೆ. 12ರಲ್ಲಿ 7 ಕಳೆದ್ರೆ 5. ನಂತರ ಇಲ್ಲಿ 6 ಉಳಿದಿದೆ ಮಕ್ಕಳೇ. 6ರಲ್ಲಿ 5 ಕಳೆದ್ರೆ 1, 5ರಲ್ಲಿ 3 ಕಳೆದ್ರೆ 2. ನೋಡಿ ಮಕ್ಕಳೇ, ಗಂಡು ಮಕ್ಕಳ ಸಂಖ್ಯೆ ಎಷ್ಟಿದೆ? 2,156. 2,156. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 3ನೇ ಲೆಕ್ಕವನ್ನು ಗಮನಿಸಿ. ಸಂಜೀವನ ಹತ್ತಿರ ರು 8,524ಗಳಿವೆ. ಅವನು ರು 2,937 ಅನಾಥಾಲಯದ ಸಮಿತಿಗೆ ದಾನ ಮಾಡುತ್ತಾನೆ. ಅವನ ಹತ್ತಿರ ಉಳಿದ ಹಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಸಂಜೀವನ ಹತ್ತಿರವಿದ್ದ ಹಣ ಎಷ್ಟು? 8,524. ಅವನಲ್ಲಿದ್ದ ಹಣದಲ್ಲಿ ಅನಾಥಾಲಯಕ್ಕೆ ದಾನ ಮಾಡಿದ ಹಣ ಎಷ್ಟು ಮಕ್ಕಳೇ? 2,937. ಹಾಗಾದರೆ ಸಂಜೀವನ ಹತ್ತಿರ ಉಳಿದಂತಹ ಹಣವನ್ನು ನೀವು ಕಂಡುಹಿಡಿಬೇಕು. ನೋಡಿ, ಈ ಸಂಖ್ಯೆಯಲ್ಲಿ ಈ ಸಂಖ್ಯೆನ ಕಳೆಯಿರಿ ಮಕ್ಕಳೇ. 4ರಲ್ಲಿ 7 ಕಳೆಯೋದಕ್ಕೆ ಆಗಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿತೀವಿ. ಆಗ 14 ಆಗುತ್ತೆ. ಇಲ್ಲಿ 1 ಉಳಿಯುತ್ತೆ ಮಕ್ಕಳೇ. 14ರಲ್ಲಿ 7 ಕಳೆದ್ರೆ 7. ಇಲ್ಲಿ 1 ಇದೆ ಮಕ್ಕಳೇ. 1ರಲ್ಲಿ 3 ಕಳೆಯೋದಕ್ಕಾಗಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 11 ಆಗುತ್ತೆ ಮಕ್ಕಳೇ. 11ರಲ್ಲಿ 3 ಕಳೆದ್ರೆ 8. ನಂತರ ಇಲ್ಲಿ 4 ಉಳಿದಿದೆ ಮಕ್ಕಳೇ. 4ರಲ್ಲಿ 9 ಕಳೆಯೋದಕ್ಕಾಗಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 14 ಆಗುತ್ತೆ. 14ರಲ್ಲಿ 9 ಕಳೆದ್ರೆ 5 ಮಕ್ಕಳೇ. ನಂತರ ಇಲ್ಲಿ 7 ಉಳಿದಿರುತ್ತೆ. 7ರಲ್ಲಿ 2 ಕಳೆದ್ರೆ 5. ಸಂಜೀವನ ಹತ್ತಿರ ಉಳಿದ ಹಣ ಎಷ್ಟು ಮಕ್ಕಳೇ? 5,587. 5,587. ನಂತರ ಅಭ್ಯಾಸ 3.1ರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ 1, ವ್ಯವಕಲನ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ. ಮೊದಲ ಲೆಕ್ಕ, 59,842ರಲ್ಲಿ 34,532 ಕಳಿಬೇಕು. ಗಮನಿಸಿ, 2ರಲ್ಲಿ 2 ಕಳೆದ್ರೆ 0, 4ರಲ್ಲಿ 3 ಕಳೆದ್ರೆ 1, 8ರಲ್ಲಿ 5 ಕಳೆದ್ರೆ 3, 9ರಲ್ಲಿ 4 ಕಳೆದ್ರೆ 5, 5ರಲ್ಲಿ 3 ಕಳೆದ್ರೆ 2. 25,310. ಅರ್ಥ ಆಯ್ತಲ್ವ ಮಕ್ಕಳೇ? ಇದು ವ್ಯವಕಲ್ಯ, ಇದು ವ್ಯವಕಲಕ, ಇದು ವ್ಯತ್ಯಾಸ ಮಕ್ಕಳೇ. ಎರಡನೇ ಲೆಕ್ಕವನ್ನು ಗಮನಿಸಿ. 86,291ರಲ್ಲಿ 64,130 ಕಳಿಬೇಕು. 1ರಲ್ಲಿ 0 ಕಳೆದ್ರೆ 1 ಆಗುತ್ತೆ ಮಕ್ಕಳೇ. 9ರಲ್ಲಿ 3 ಕಳೆದ್ರೆ 6, 2ರಲ್ಲಿ 1 ಕಳೆದ್ರೆ 1, 6ರಲ್ಲಿ 4 ಕಳೆದ್ರೆ 2, 8ರಲ್ಲಿ 6 ಕಳೆದ್ರೆ 2. ಉತ್ತರ ನೋಡಿ ಮಕ್ಕಳೇ, 22,161. ನಂತರ 3ನೇ ಲೆಕ್ಕವನ್ನು ಗಮನಿಸಿ. 41,297ರಲ್ಲಿ 16,025 ಕಳಿಬೇಕು. 7ರಲ್ಲಿ 5 ಕಳೆದ್ರೆ 2, 9ರಲ್ಲಿ 2 ಕಳೆದ್ರೆ 7, 2ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 2ಕ್ಕೆ 2.
ಒಂದರಲ್ಲಿ 6 ಕಳೆಯೋದಕ್ಕಾಗಲ್ಲ ಮಕ್ಕಳೇ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 11 ಆಗುತ್ತೆ. ಇಲ್ಲಿ 3 ಉಳಿಯುತ್ತೆ. 11ರಲ್ಲಿ 6 ಕಳೆದ್ರೆ 5, 3ರಲ್ಲಿ 1 ಕಳೆದ್ರೆ 2, 25,272. ನಂತರ 4ನೇ ಲೆಕ್ಕವನ್ನು ಗಮನಿಸಿ. 25,768ರಲ್ಲಿ 4,304 ಕಳಿಬೇಕು ಮಕ್ಕಳೇ. 8ರಲ್ಲಿ 4 ಕಳೆದ್ರೆ 4, 6ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 6ಕ್ಕೆ 6. 7ರಲ್ಲಿ 3 ಕಳೆದ್ರೆ 4, 5ರಲ್ಲಿ 4 ಕಳೆದ್ರೆ 1, 2ಕ್ಕೆ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 2ಕ್ಕೆ 2. ನೋಡಿ ಮಕ್ಕಳೇ, 21,464 ಉತ್ತರ ಬಂದಿದೆ. ನಂತರ 5ನೇ ಲೆಕ್ಕವನ್ನು ಗಮನಿಸಿ. 17,094ರಲ್ಲಿ 3,043 ಕಳಿಬೇಕು. ಸ್ಥಾನ ಬೆಲೆಗಳನ್ನು ನೋಡ್ಕೊಂಡ್ಬಿಟ್ಟು ಈ ಸಂಖ್ಯೆಗಳನ್ನು ಹಾಕ್ಕೊಳ್ಳಿ ಮಕ್ಕಳೇ. ನೋಡಿ, 4ರಲ್ಲಿ 3 ಕಳೆದ್ರೆ 1, 9ರಲ್ಲಿ 4 ಕಳೆದ್ರೆ 5, 0ಯಲ್ಲಿ 0 ಕಳೆದ್ರೆ 0 ಬರುತ್ತೆ. 7ರಲ್ಲಿ 3 ಕಳೆದ್ರೆ 4, 1ಕ್ಕೆ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 1ಕ್ಕೆ 1. ಬಂದ ಉತ್ತರ 14,051. ಅರ್ಥ ಆಯ್ತಲ್ವಾ ಮಕ್ಕಳೇ? ಪ್ರಶ್ನೆ 2 ವ್ಯವಕಲನ ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ. 42,695 ಮೈನಸ್ 20,746. 42,695ರಲ್ಲಿ 20,746 ಕಳಿಬೇಕು ಮಕ್ಕಳೇ. ನೋಡಿ, 5ರಲ್ಲಿ 6 ಕಳೆಯೋದಕ್ಕಾಗಲ್ಲ ಮಕ್ಕಳೇ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 15 ಆಗುತ್ತೆ. 15ರಲ್ಲಿ 6 ಕಳೆದ್ರೆ 9. ನಂತರ ಇಲ್ಲಿ 8 ಉಳಿದಿರುತ್ತೆ ಮಕ್ಕಳೇ. 8ರಲ್ಲಿ 4 ಕಳೆದ್ರೆ 4. ಇಲ್ಲಿ 6 ಇದೆ ಮಕ್ಕಳೇ. 6ರಲ್ಲಿ 7 ಕಳೆಯೋದಕ್ಕಾಗಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 16 ಆಗುತ್ತೆ. ಇಲ್ಲಿ 1 ಉಳಿಯುತ್ತೆ ಮಕ್ಕಳೇ. 16ರಲ್ಲಿ 7 ಕಳೆದ್ರೆ 9. 1ರಲ್ಲಿ 0 ಕಳೆದ್ರೆ 1 ಆಗುತ್ತೆ ಮಕ್ಕಳೇ. ನಂತರ 4ರಲ್ಲಿ 2 ಕಳೆದ್ರೆ 2. 21,949. ನಂತರ 2ನೇ ಲೆಕ್ಕವನ್ನು ಗಮನಿಸಿ. 50,625ರಲ್ಲಿ 36,178 ಕಳಿಬೇಕು. 5ರಲ್ಲಿ 8 ಕಳೆಯೋದಕ್ಕಾಗಲ್ಲ ಮಕ್ಕಳೇ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 15 ಆಗುತ್ತೆ. 15ರಲ್ಲಿ 8 ಕಳೆದ್ರೆ 7. ನಂತರ ಇಲ್ಲಿ 1 ಉಳಿದಿರುತ್ತೆ ಮಕ್ಕಳೇ. 1ರಲ್ಲಿ 7 ಕಳೆಯೋದಕ್ಕಾಗಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 11 ಆಗುತ್ತೆ. ಇಲ್ಲಿ 5 ಉಳಿಯುತ್ತೆ ಮಕ್ಕಳೇ. 11ರಲ್ಲಿ 7 ಕಳೆದ್ರೆ 4. ಇಲ್ಲಿ 5 ಇದೆ ಮಕ್ಕಳೇ. 5ರಲ್ಲಿ 1 ಕಳೆದ್ರೆ 4. 0 ಇದೆ ಮಕ್ಕಳೇ. 0ಯಲ್ಲಿ 6 ಕಳೆಯೋದಕ್ಕಾಗಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 10 ಆಗುತ್ತೆ. 10ರಲ್ಲಿ 6 ಕಳೆದ್ರೆ 4. ಇಲ್ಲಿ 4 ಉಳಿದಿರುತ್ತೆ ಮಕ್ಕಳೇ. 4ರಲ್ಲಿ 3 ಕಳೆದ್ರೆ 1. ನೋಡಿ ಮಕ್ಕಳೇ, 14,447. ನಂತರ 3ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 40,000ದಲ್ಲಿ 16,543 ಕಳಿಬೇಕು. ನೋಡಿ, ಇಲ್ಲಿ 0 ಇದೆ. 0ಯಲ್ಲಿ 3 ಕಳೆಯೋದಕ್ಕಾಗಲ್ಲ ಮಕ್ಕಳೇ. ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 10 ಆಗುತ್ತೆ. 10ರಲ್ಲಿ 3 ಕಳೆದ್ರೆ 7. ಇಲ್ಲಿ 9 ಉಳಿಯುತ್ತೆ ಮಕ್ಕಳೇ. 9ರಲ್ಲಿ 4 ಕಳೆದ್ರೆ 5. ನಂತರ ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 5 ಕಳೆದ್ರೆ 4. ಇಲ್ಲೂ ಸಹ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 6 ಕಳೆದ್ರೆ 3. ಇಲ್ಲಿ 3 ಉಳಿದಿರುತ್ತೆ ಮಕ್ಕಳೇ. 3ರಲ್ಲಿ 1 ಕಳೆದ್ರೆ 2. 23,457. ನಂತರ 4ನೇ ಲೆಕ್ಕವನ್ನು ಗಮನಿಸಿ. 25,307ರಲ್ಲಿ 6,419 ಕಳಿಬೇಕು. ನೋಡಿ, ಇಲ್ಲಿ 7 ಇದೆ ಮಕ್ಕಳೇ. 7ರಲ್ಲಿ 9 ಕಳೆಯೋದಕ್ಕಾಗಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 17 ಆಗುತ್ತೆ. ಇಲ್ಲಿ 9 ಆಗುತ್ತೆ ಮಕ್ಕಳೇ. 17ರಲ್ಲಿ 9 ಕಳೆದ್ರೆ 8. ಇಲ್ಲಿ 9 ಉಳಿದಿದೆ ಅಲ್ವಾ ಮಕ್ಕಳೇ. 9ರಲ್ಲಿ 1 ಕಳೆದ್ರೆ 8. ಇಲ್ಲಿ 2 ಉಳಿದಿರುತ್ತೆ ಮಕ್ಕಳೇ. 2ರಲ್ಲಿ 4 ಕಳೆಯೋದಕ್ಕಾಗಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 12 ಆಗುತ್ತೆ. 12ರಲ್ಲಿ 4 ಕಳೆದ್ರೆ 8. ಇಲ್ಲಿ 4 ಉಳಿದಿರುತ್ತೆ ಮಕ್ಕಳೇ. 4ರಲ್ಲಿ 6 ಕಳೆಯೋದಕ್ಕಾಗಲ್ಲ. ಆಗ ಪಕ್ಕದ ಸ್ಥಾನದಿಂದ ಮತ್ತೆ ದಶಕವನ್ನು ಪಡಿಬೇಕು. 14 ಆಗುತ್ತೆ. 14ರಲ್ಲಿ 6 ಕಳೆದ್ರೆ 8. ಇಲ್ಲಿ 1 ಉಳಿದಿರುತ್ತೆ ಮಕ್ಕಳೇ. 1ಕ್ಕೆ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 1ಕ್ಕೆ 1. 18,888. ನಂತರ 5ನೇ ಲೆಕ್ಕವನ್ನು ಗಮನಿಸಿ. 20,000ದಲ್ಲಿ 8,625 ಕಳಿಬೇಕು ಮಕ್ಕಳೇ. ನೋಡಿ, ಇಲ್ಲಿ 0 ಇದೆ. 0ಯಲ್ಲಿ 5 ಕಳೆಯೋದಕ್ಕಾಗಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 10 ಆಗುತ್ತೆ. 10ರಲ್ಲಿ 5 ಕಳೆದ್ರೆ 5. ನಂತರ ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 2 ಕಳೆದ್ರೆ 7. ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 6 ಕಳೆದ್ರೆ 3. ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ.
9ರಲ್ಲಿ 8ಅನ್ನು ಕಳೆದ್ರೆ 1. ಇಲ್ಲಿ 1 ಉಳಿದಿರುತ್ತೆ ಮಕ್ಕಳೇ. 1ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 1ಕ್ಕೆ 1. 11,375. ನಂತರ ಮುಂದಿನ ಮುಖ್ಯ ಪ್ರಶ್ನೆ 3. ಕೆಳಗಿನ ಲೆಕ್ಕಗಳನ್ನು ಬಿಡಿಸಿರಿ ಅಂತ ಇದೆ ನೋಡಿ. ಮೊದಲ ಲೆಕ್ಕ 16,486 26,475 ಕಳೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, 26,475ರಲ್ಲಿ 16,486 ಕಳಿಬೇಕು. ಈ ರೀತಿ ಸ್ಥಾನ ಬೆಲೆಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಮಕ್ಕಳೇ. 5ರಲ್ಲಿ 6 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 15 ಆಗುತ್ತೆ ಮಕ್ಕಳೇ. 15ರಲ್ಲಿ 6 ಕಳೆದ್ರೆ 9. ನಂತರ ಇಲ್ಲಿ 6 ಉಳಿದಿರುತ್ತೆ ಮಕ್ಕಳೇ. 6ರಲ್ಲಿ 8 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 16 ಆಗುತ್ತೆ. 16ರಲ್ಲಿ 8 ಕಳೆದ್ರೆ 8. ನಂತರ ಇಲ್ಲಿ 3 ಉಳಿದಿರುತ್ತೆ ಮಕ್ಕಳೇ. 3ರಲ್ಲಿ 4 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 13 ಆಗುತ್ತೆ. 13ರಲ್ಲಿ 4 ಕಳೆದ್ರೆ 9. ಇಲ್ಲಿ 5 ಉಳಿದಿರುತ್ತೆ ಮಕ್ಕಳೇ. 5ರಲ್ಲಿ 6 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 15 ಆಗುತ್ತೆ. 15ರಲ್ಲಿ 6 ಕಳೆದ್ರೆ 9. ನಂತರ ಇಲ್ಲಿ 1 ಉಳಿದಿರುತ್ತೆ ಮಕ್ಕಳೇ. 1ರಲ್ಲಿ 1 ಕಳೆದ್ರೆ 0. 0ನ ಬರೀಬೋದು ಅಥವಾ ಹಾಗೇನೂ ಬಿಡ್ಬೋದು ಮಕ್ಕಳೇ. 9,989. ನಂತರ ಎರಡನೇ ಲೆಕ್ಕವನ್ನು ನೋಡಿ. 36,279 52,367 ಕಳೆಯಿರಿ ಅಂತ ಇದೆ. ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 52,367ರಲ್ಲಿ 36,279 ಕಳಿಬೇಕು. 7ರಲ್ಲಿ 9 ಕಳೆಯೋದಕ್ಕಾಗಲ್ಲ ಮಕ್ಕಳೇ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 17 ಆಗುತ್ತೆ. 17ರಲ್ಲಿ 9 ಕಳೆದ್ರೆ 8 ಮಕ್ಕಳೇ. ನಂತರ ಇಲ್ಲಿ 5 ಉಳಿದಿರುತ್ತೆ. 5ರಲ್ಲಿ 7 ಕಳೆಯೋಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 15 ಆಗುತ್ತೆ. 15ರಲ್ಲಿ 7 ಕಳೆದ್ರೆ 8. ಇಲ್ಲಿ 2 ಉಳಿದಿರುತ್ತೆ ಮಕ್ಕಳೇ. 2ರಲ್ಲಿ 2 ಕಳೆದ್ರೆ 0. ನಂತರ ಇಲ್ಲಿ 2 ಇದೆ. 2ರಲ್ಲಿ 6 ಕಳೆಯೋಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 12 ಆಗುತ್ತೆ. 12ರಲ್ಲಿ 6 ಕಳೆದ್ರೆ 6. ಇಲ್ಲಿ 4 ಉಳಿದಿರುತ್ತೆ ಮಕ್ಕಳೇ. 4ರಲ್ಲಿ 3 ಕಳೆದ್ರೆ 1. 16,088. ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ. 10,000ವನ್ನು 31,579 ಕಳೆಯಿರಿ ಅಂತ ಇದೆ ನೋಡಿ. ಈ ರೀತಿ ಹಾಕ್ಕೊಳ್ಳಿ. 31,579ರಲ್ಲಿ 10,000ವನ್ನು ಕಳಿಬೇಕು. 9ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 9ಕ್ಕೆ 9. 7ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 7ಕ್ಕೆ 7. 5ರಲ್ಲಿ ಕಳೆಯಲು ಸಹ ಯಾವುದೇ ಸಂಖ್ಯೆಗಳಿಲ್ಲ, 5ಕ್ಕೆ 5. 1ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 1ಕ್ಕೆ 1. 3ರಲ್ಲಿ 1 ಕಳೆದ್ರೆ 2. 21,579. ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ. 24,683ನ್ನು 40,000ರಿಂದ ಕಳೆಯಿರಿ ಅಂತ ಇದೆ. ಗಮನಿಸಿ, 40,000ದಲ್ಲಿ 24,683 ಕಳಿಬೇಕು ಮಕ್ಕಳೇ. ಇಲ್ಲಿ 0 ಇದೆ. 0ಯಲ್ಲಿ 3 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 10 ಆಗುತ್ತೆ. 10ರಲ್ಲಿ 3 ಕಳೆದ್ರೆ 7. ನಂತರ ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 8 ಕಳೆದ್ರೆ 1. ಇಲ್ಲೂ ಸಹ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 6 ಕಳೆದ್ರೆ 3. ಇಲ್ಲೂ 9 ಉಳಿದಿರುತ್ತೆ. 9ರಲ್ಲಿ 4 ಕಳೆದ್ರೆ 5. ಇಲ್ಲಿ 3 ಉಳಿದಿರುತ್ತೆ. 3ರಲ್ಲಿ 2 ಕಳೆದ್ರೆ 1. ಹಾಗಾದರೆ ಉತ್ತರ ಎಷ್ಟು ಬಂತು ನೋಡಿ ಮಕ್ಕಳೇ, 15,317. ನಂತರ 5ನೇ ಲೆಕ್ಕವನ್ನು ಗಮನಿಸಿ. 4,297ನ್ನು 11,035ರಿಂದ ಕಳೆಯಿರಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ, ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಮಕ್ಕಳೇ. 5ರಲ್ಲಿ 7 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 15 ಆಗುತ್ತೆ ಮಕ್ಕಳೇ. ಆಗ 15 ಆಗುತ್ತೆ. 15ರಲ್ಲಿ 7 ಕಳೆದ್ರೆ 8. ಇಲ್ಲಿ 2 ಉಳಿದಿರುತ್ತೆ ಮಕ್ಕಳೇ. 2ರಲ್ಲಿ 9 ಕಳೆಯೋಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 12 ಆಗುತ್ತೆ. 12ರಲ್ಲಿ 9 ಕಳೆದ್ರೆ 3. ನಂತರ ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 2 ಕಳೆದ್ರೆ 7. ನಂತರ ಇಲ್ಲಿ 0 ಉಳಿದಿರುತ್ತೆ ಮಕ್ಕಳೇ. 0ಯಲ್ಲಿ 4 ಕಳೆಯೋಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 10 ಆಗುತ್ತೆ ಮಕ್ಕಳೇ. 10ರಲ್ಲಿ 4 ಕಳೆದ್ರೆ 6. ಇಲ್ಲಿ 0 ಉಳಿದಿರುತ್ತೆ ಮಕ್ಕಳೇ. 6,738. ನಾಲ್ಕನೇ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ. ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. 37,946ಕ್ಕೆ ಎಷ್ಟನ್ನು ಸೇರಿಸಿದರೆ 91,643 ಆಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. 91,643ರಲ್ಲಿ 37,946 ಕಳಿಬೇಕು ಮಕ್ಕಳೇ. ಆಗ ನಮಗೆ 37,946ಕ್ಕೆ ಎಷ್ಟು ಸಂಖ್ಯೆಯನ್ನು ಸೇರಿಸಿದರೆ
91,643 ಬರುತ್ತೆ ಅಂತ ಉತ್ತರ ಸಿಗುತ್ತೆ. 3ರಲ್ಲಿ 6ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, ಆಗ 13 ಆಗುತ್ತೆ. 13ರಲ್ಲಿ 6ನ್ನು ಕಳೆದ್ರೆ 7, ಇಲ್ಲಿ 3 ಉಳಿಯುತ್ತೆ ಮಕ್ಕಳೇ. 3ರಲ್ಲಿ 4ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, 13 ಆಗುತ್ತೆ. 13ರಲ್ಲಿ 4ನ್ನು ಕಳೆದ್ರೆ 9, ಇಲ್ಲಿ 5 ಉಳಿದಿರುತ್ತೆ ಮಕ್ಕಳೇ. 5ರಲ್ಲಿ 9ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, 15 ಆಗುತ್ತೆ. 15ರಲ್ಲಿ 9ನ್ನು ಕಳೆದ್ರೆ 6, ನಂತರ ಇಲ್ಲಿ 0 ಉಳಿದಿರುತ್ತೆ ಮಕ್ಕಳೇ. 0ಯಲ್ಲಿ 7ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, 10 ಆಗುತ್ತೆ. 10ರಲ್ಲಿ 7ನ್ನು ಕಳೆದ್ರೆ 3, 8 ಉಳಿದಿರುತ್ತೆ ಮಕ್ಕಳೇ. 8ರಲ್ಲಿ 3ನ್ನು ಕಳೆದ್ರೆ 5, 53,697. 37,946ಕ್ಕೆ 53,697 ಸೇರಿಸಿದರೆ 91,643 ಆಗುತ್ತದೆ. ಈಗ ಬರೆಯಿರಿ ಮಕ್ಕಳೇ. ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ. 67,215ರಲ್ಲಿ ಎಷ್ಟನ್ನು ಕಳೆದರೆ 28,941 ಆಗುತ್ತದೆ. 67,215ರಲ್ಲಿ 28,941 ಕಳೆಯಿರಿ ಮಕ್ಕಳೇ. 5ರಲ್ಲಿ 1ನ್ನು ಕಳೆದರೆ 4, 1ರಲ್ಲಿ 4ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, ಆಗ 11 ಆಗುತ್ತೆ. 11ರಲ್ಲಿ 4ನ್ನು ಕಳೆದರೆ 7, ನಂತರ ಇಲ್ಲಿ 1 ಉಳಿದಿರುತ್ತೆ ಮಕ್ಕಳೇ. 1ರಲ್ಲಿ 9ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, 11 ಆಗುತ್ತೆ ಮಕ್ಕಳೇ. 11ರಲ್ಲಿ 9ನ್ನು ಕಳೆದ್ರೆ 2, ನಂತರ ಇಲ್ಲಿ 6 ಉಳಿದಿರುತ್ತೆ. 6ರಲ್ಲಿ 8ನ್ನು ಕಳೆಯೋದಕ್ಕಾಗಲ್ಲ, ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, 16 ಆಗುತ್ತೆ. 16ರಲ್ಲಿ 8ನ್ನು ಕಳೆದ್ರೆ 8, ಇಲ್ಲಿ 5 ಉಳಿದಿರುತ್ತೆ ಮಕ್ಕಳೇ. 5ರಲ್ಲಿ 2ನ್ನು ಕಳೆದ್ರೆ 3, 38,274. 67,215ರಲ್ಲಿ 28,941 ಕಳೆದರೆ 38,274 ಆಗುತ್ತದೆ. ನಂತರದ ಲೆಕ್ಕವನ್ನು ಗಮನಿಸಿ. 2 ಸಂಖ್ಯೆಗಳ ಮೊತ್ತ 87,065. ಅವುಗಳಲ್ಲಿ ಒಂದು ಸಂಖ್ಯೆ 49,729. ಹಾಗಾದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಮಕ್ಕಳೇ. 87,065ರಲ್ಲಿ 49,726 ಕಳೆದ್ರೆ ನಮಗೆ ಇನ್ನೊಂದು ಸಂಖ್ಯೆ ಸಿಗುತ್ತೆ ಮಕ್ಕಳೇ. ನೋಡಿ, ಇಲ್ಲಿ 5 ಇದೆ. 5ರಲ್ಲಿ 6ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, ಆಗ 15 ಆಗುತ್ತೆ. 15ರಲ್ಲಿ 6ನ್ನು ಕಳೆದ್ರೆ 9, ಇಲ್ಲಿ 5 ಉಳಿದಿರುತ್ತೆ ಮಕ್ಕಳೇ. 5ರಲ್ಲಿ 2ನ್ನು ಕಳೆದ್ರೆ 3 ಮಕ್ಕಳೇ. 0 ಇದೆ ಮಕ್ಕಳೇ. 0ಯಲ್ಲಿ 7ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, ಆಗ 10 ಆಗುತ್ತೆ. 10ರಲ್ಲಿ 7ನ್ನು ಕಳೆದ್ರೆ 3, ನಂತರ ಇಲ್ಲಿ 6 ಉಳಿದಿರುತ್ತೆ ಮಕ್ಕಳೇ. 6ರಲ್ಲಿ 9ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, ಆಗ 16 ಆಗುತ್ತೆ. 16ರಲ್ಲಿ 9ನ್ನು ಕಳೆದ್ರೆ 7 ಉಳಿದಿರುತ್ತೆ ಮಕ್ಕಳೇ. 7ರಲ್ಲಿ 4ನ್ನು ಕಳೆದ್ರೆ 3, 37,339. ಹಾಗಾದರೆ ನೋಡಿ ಮಕ್ಕಳೇ, ಇನ್ನೊಂದು ಸಂಖ್ಯೆ 37,339. 4ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಒಬ್ಬ ರೈತನು ಕಳೆದ ವರ್ಷ 38,462 ತೆಂಗಿನಕಾಯಿಗಳನ್ನು ತನ್ನ ತೋಟದಿಂದ ಪಡೆದನು. ಈ ವರ್ಷ 47,285 ತೆಂಗಿನಕಾಯಿಗಳನ್ನು ಪಡೆದನು. ಅವನು ಕಳೆದ ವರ್ಷಕ್ಕಿಂತ ಎಷ್ಟು ಹೆಚ್ಚು ತೆಂಗಿನಕಾಯಿಗಳನ್ನು ಪಡೆದಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ರೈತ ಈ ವರ್ಷ ಪಡೆದ ತೆಂಗಿನಕಾಯಿಗಳು ಎಷ್ಟು? 47,285. ರೈತ ಕಳೆದ ವರ್ಷ ಪಡೆದ ತೆಂಗಿನಕಾಯಿಗಳು 38,462. ಹಾಗಾದರೆ ಹೆಚ್ಚು ಪಡೆದ ತೆಂಗಿನಕಾಯಿಗಳು ಎಷ್ಟು ಅಂತ ನಾವು ನೋಡಬೇಕಂದ್ರೆ 47,285ರಲ್ಲಿ 38,462 ಕಳಿಬೇಕು. ನೋಡಿ, 5ರಲ್ಲಿ 2ನ್ನು ಕಳೆದ್ರೆ 3, 8ರಲ್ಲಿ 6ನ್ನು ಕಳೆದ್ರೆ 2, 2ರಲ್ಲಿ 4ನ್ನು ಕಳೆಯೋದಕ್ಕಾಗಲ್ಲ, ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, ಆಗ 12 ಆಗುತ್ತೆ. 12ರಲ್ಲಿ 4ನ್ನು ಕಳೆದ್ರೆ 8, ಇಲ್ಲಿ 6 ಉಳಿದಿರುತ್ತೆ ಮಕ್ಕಳೇ. 6ರಲ್ಲಿ 8ನ್ನು ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು, 16 ಆಗುತ್ತೆ. 16ರಲ್ಲಿ 8ನ್ನು ಕಳೆದ್ರೆ 8, ಇಲ್ಲಿ 3 ಉಳಿದಿರುತ್ತೆ ಮಕ್ಕಳೇ. 3ರಲ್ಲಿ 3ನ್ನು ಕಳೆದ್ರೆ 0. ಹಾಗಾದರೆ ಹೆಚ್ಚು ಪಡೆದ ತೆಂಗಿನಕಾಯಿಗಳು ಎಷ್ಟು ಮಕ್ಕಳೇ? 8,823. ನಂತರ 5ನೇ ಲೆಕ್ಕವನ್ನು ಗಮನಿಸಿ. ವಿಧಾನಸಭೆಯ ಚುನಾವಣೆಯಲ್ಲಿ ಸುರೇಶ್ ಅವರು 42,618 ಮತಗಳನ್ನು ಪಡೆದರು. ರೋಹಿಣಿಯವರು 54,951 ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಜಯಶಾಲಿಯಾದರು. ಸುರೇಶ್ ರವರಿಗಿಂತ ರೋಹಿಣಿಯವರು ಎಷ್ಟು ಹೆಚ್ಚು ಮತಗಳನ್ನು ಪಡೆದರು ಅಂತ ಪ್ರಶ್ನೆ ಇದೆ ಮಕ್ಕಳೇ. ರೋಹಿಣಿಯವರು ಪಡೆದ ಮತಗಳು 54,951.
ಸುರೇಶ್ ರವರು ಪಡೆದ ಮತಗಳು 42,618. 54,951ರಲ್ಲಿ 42,618 ಕಳಿಬೇಕು ಮಕ್ಕಳೇ. ಗಮನಿಸಿ, 1ರಲ್ಲಿ 8 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 11 ಆಗುತ್ತೆ. 11ರಲ್ಲಿ 8 ಕಳೆದ್ರೆ 3. ನಂತರ ಇಲ್ಲಿ 4 ಉಳಿದಿರುತ್ತೆ ಮಕ್ಕಳೇ. 4ರಲ್ಲಿ 1 ಕಳೆದ್ರೆ 3. ಇಲ್ಲಿ 9 ಇದೆ. 9ರಲ್ಲಿ 6 ಕಳೆದ್ರೆ 3. 4 ಇದೆ. 4ರಲ್ಲಿ 2 ಕಳೆದ್ರೆ 2. 5ರಲ್ಲಿ 4 ಕಳೆದ್ರೆ 1. ನೋಡಿ ಮಕ್ಕಳೇ, ರೋಹಿಣಿಯವರು ಹೆಚ್ಚು ಪಡೆದ ಮತಗಳು 12,333. ಅಭ್ಯಾಸ 3.2ರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಮುಖ್ಯ ಪ್ರಶ್ನೆ 1, ಕೆಳಗಿನವುಗಳನ್ನು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ ನೋಡಿ, 54,398 ಪ್ಲಸ್ 24,897 ಮೈನಸ್ 39,486 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. 54,398 ಹಾಗೂ 24,897 ಕೂಡಿಸ್ಬೇಕು ಮಕ್ಕಳೇ. ನೋಡಿ, 8ಕ್ಕೆ 7 ಕೂಡಿದ್ರೆ 15, ದಶಕ 1, ಇಲ್ಲಿ 5. 1ಕ್ಕೆ 9 ಕೂಡಿದ್ರೆ 10, 10ಕ್ಕೆ 9 ಕೂಡಿದ್ರೆ 19, ದಶಕ 1, ಇಲ್ಲಿ 9. ನಂತರ 1ಕ್ಕೆ 3 ಕೂಡಿದ್ರೆ 4, 4ಕ್ಕೆ 8 ಕೂಡಿದ್ರೆ 12, ದಶಕ 1, ಇಲ್ಲಿ 2. 1ಕ್ಕೆ 4 ಕೂಡಿದ್ರೆ 5, 5ಕ್ಕೆ 4 ಕೂಡಿದ್ರೆ 9. ನಂತರ 5ಕ್ಕೆ 2 ಕೂಡಿದ್ರೆ 7. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 79,295 ಉತ್ತರ ಬಂತು. ಈ ಸಂಖ್ಯೆಯಲ್ಲಿ 39,486 ಕಳಿಬೇಕು ಮಕ್ಕಳೇ. ನೋಡಿ, 79,295 ಮೈನಸ್ 39,486 ಕಳೆಯಿರಿ ಮಕ್ಕಳೇ. 5ರಲ್ಲಿ 6 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 15 ಆಗುತ್ತೆ. 15ರಲ್ಲಿ 6 ಕಳೆದ್ರೆ 9. ಇಲ್ಲಿ 8 ಉಳಿದಿರುತ್ತೆ ಮಕ್ಕಳೇ. 8ರಲ್ಲಿ 8 ಕಳೆದ್ರೆ 0. ಇಲ್ಲಿ 2 ಇದೆ ಮಕ್ಕಳೇ. 2ರಲ್ಲಿ 4 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 12 ಆಗುತ್ತೆ. 12ರಲ್ಲಿ 4 ಕಳೆದ್ರೆ 8. ಇಲ್ಲಿ 8 ಉಳಿದಿರುತ್ತೆ ಮಕ್ಕಳೇ. 8ರಲ್ಲಿ 9 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿತೀವಿ. 18 ಆಗುತ್ತೆ. 18ರಲ್ಲಿ 9 ಕಳೆದ್ರೆ 9. ಇಲ್ಲಿ 6 ಉಳಿದಿರುತ್ತೆ ಮಕ್ಕಳೇ. 6ರಲ್ಲಿ 3 ಕಳೆದ್ರೆ 3. ಉತ್ತರ ಎಷ್ಟು ಬಂತು ಮಕ್ಕಳೇ? 39,809. 54,398 ಪ್ಲಸ್ 24,897 ಮೈನಸ್ 39,486 ಈಕ್ವಲ್ಸ್ ಟು 39,809. ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ. 43,618 ಪ್ಲಸ್ 6,382 ಮೈನಸ್ 29,467 ಅಂತ ಕೊಟ್ಟಿದ್ದಾರೆ. ಗಮನಿಸಿ ಮಕ್ಕಳೇ, 43,618ಕ್ಕೆ 6,382 ಕೂಡಬೇಕು. ನೋಡಿ ಮಕ್ಕಳೇ, ಚಿಹ್ನೆಗಳನ್ನು ಗಮನಿಸಿ. 8ಕ್ಕೆ 2 ಕೂಡಿದ್ರೆ 10, ದಶಕ 1, ಇಲ್ಲಿ 0. 1ಕ್ಕೆ 1 ಕೂಡಿದ್ರೆ 2, 2ಕ್ಕೆ 8 ಕೂಡಿದ್ರೆ 10, ದಶಕ 1, ಇಲ್ಲಿ 0. 1ಕ್ಕೆ 6 ಕೂಡಿದ್ರೆ 7, 7ಕ್ಕೆ 3 ಕೂಡಿದ್ರೆ 10, ದಶಕ 1, ಇಲ್ಲಿ 0. 1ಕ್ಕೆ 3 ಕೂಡಿದ್ರೆ 4, 4ಕ್ಕೆ 6 ಕೂಡಿದ್ರೆ 10, ದಶಕ 1, ಇಲ್ಲಿ 0. 1ಕ್ಕೆ 4 ಕೂಡಿದ್ರೆ 5. ನೋಡಿ ಮಕ್ಕಳೇ, ಉತ್ತರ ಎಷ್ಟು ಬಂತು? 50,000. 50,000ದಲ್ಲಿ 29,467 ಕಳಿಬೇಕು ಮಕ್ಕಳೇ. 0 ಇದೆ ಮಕ್ಕಳೇ. 0ಯಲ್ಲಿ 7 ಕಳೆಯೋದಕ್ಕಾಗಲ್ಲ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 10 ಆಗುತ್ತೆ. 10ರಲ್ಲಿ 7 ಕಳೆದ್ರೆ 3. ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 6 ಕಳೆದ್ರೆ 3. ಇಲ್ಲೂ ಸಹ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 4 ಕಳೆದ್ರೆ 5. ಇಲ್ಲೂ ಸಹ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 9 ಕಳೆದ್ರೆ 0. ಇಲ್ಲಿ 4 ಉಳಿದಿರುತ್ತೆ ಮಕ್ಕಳೇ. 4ರಲ್ಲಿ 2 ಕಳೆದ್ರೆ 2. ಬಂದ ಉತ್ತರ ಏನು? 20,533. $43,618 ಪ್ಲಸ್ 6,382 ಮೈನಸ್ 29,467 ಈಕ್ವಲ್ಸ್ ಟು 20,533. ಇದೇ ಉತ್ತರ ಮಕ್ಕಳೇ.
ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ. 21,679 ಪ್ಲಸ್ 27,428 ಮೈನಸ್ 2,438 ಅಂತ ಕೊಟ್ಟಿದ್ದಾರೆ. 21,679ಕ್ಕೆ 27,428 ಕೂಡಬೇಕು. 9ಕ್ಕೆ 8 ಕೂಡಿದ್ರೆ 17, ದಶಕ 1 ಇಲ್ಲಿ 7 ಮಕ್ಕಳೇ. 1ಕ್ಕೆ 7 ಕೂಡಿದ್ರೆ 8, 8ಕ್ಕೆ 2 ಕೂಡಿದ್ರೆ 10, ದಶಕ 1 ಇಲ್ಲಿ 0. 1ಕ್ಕೆ 6 ಕೂಡಿದ್ರೆ 7, 7ಕ್ಕೆ 4 ಕೂಡಿದ್ರೆ 11, ದಶಕ 1 ಇಲ್ಲಿ 1 ಮಕ್ಕಳೇ. 1ಕ್ಕೆ 1 ಕೂಡಿದ್ರೆ 2, 2ಕ್ಕೆ 7 ಕೂಡಿದ್ರೆ 9, ನಂತರ 2ಕ್ಕೆ 2 ಕೂಡಿದ್ರೆ 4, 49,107 ಆಯಿತು ಮಕ್ಕಳೇ. ನಂತರ ನೋಡಿ 49,107ರಲ್ಲಿ 2,438 ಕಳಿಬೇಕು. 7ರಲ್ಲಿ 8 ಕಳೆಯೋದಕ್ಕಾಗಲ್ಲ ಮಕ್ಕಳೇ, ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 17 ಆಗುತ್ತೆ. 17ರಲ್ಲಿ 8 ಕಳೆದ್ರೆ 9, ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 3 ಕಳೆದ್ರೆ 6, ಇಲ್ಲಿ 0 ಉಳಿದಿರುತ್ತೆ ಮಕ್ಕಳೇ. ಹಾಗಾಗಿ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 10 ಆಗುತ್ತೆ. 10ರಲ್ಲಿ 4 ಕಳೆದ್ರೆ 6, ಇಲ್ಲಿ 8 ಉಳಿದಿರುತ್ತೆ ಮಕ್ಕಳೇ. 8ರಲ್ಲಿ 2 ಕಳೆದ್ರೆ 6, 4ಕ್ಕೆ 4, 46,669. ನೋಡಿ ಮಕ್ಕಳೇ, ಉತ್ತರ ಏನಾಗಾದರೆ 46,669. ನಂತರ ಮುಖ್ಯ ಪ್ರಶ್ನೆ 2, ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಮೊದಲ ಪ್ರಶ್ನೆ, ಮೊಬೈಲ್ಗಳನ್ನು ಉತ್ಪಾದಿಸುವ ಒಂದು ಕಾರ್ಖಾನೆಯು ನವೆಂಬರ್ ತಿಂಗಳಲ್ಲಿ 23,715 ಮೊಬೈಲ್ಗಳನ್ನು ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ 34,160 ಮೊಬೈಲ್ಗಳನ್ನು ಉತ್ಪಾದಿಸಿತು. ಅವುಗಳಲ್ಲಿ 42,534 ಮೊಬೈಲ್ಗಳನ್ನು ಮಾರಲಾಯಿತು. ಹಾಗಾದರೆ ಉಳಿದ ಮೊಬೈಲ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಗಮನಿಸಿ ಮಕ್ಕಳೇ, ನವೆಂಬರ್ ತಿಂಗಳಿನಲ್ಲಿ ಉತ್ಪಾದಿಸಿದ ಮೊಬೈಲ್ಗಳು 23,715, ಡಿಸೆಂಬರ್ ತಿಂಗಳಿನಲ್ಲಿ ಉತ್ಪಾದಿಸಿದ ಮೊಬೈಲ್ಗಳು 34,160. ಇಲ್ಲಿ ಮೊದಲು ಒಟ್ಟು ಉತ್ಪಾದಿಸಿದ ಮೊಬೈಲ್ಗಳನ್ನು ಕಂಡುಹಿಡಿಬೇಕು ಮಕ್ಕಳೇ. ಹಾಗಂದರೆ ಎರಡೂ ಸಹ ನಾವು ಕೂಡಬೇಕಾಗುತ್ತೆ. 5ಕ್ಕೆ 0 ಕೂಡಿದ್ರೆ 5 ಆಗುತ್ತೆ ಮಕ್ಕಳೇ. 1ಕ್ಕೆ 6 ಕೂಡಿದ್ರೆ 7, 7ಕ್ಕೆ 1 ಕೂಡಿದರೆ 8, 3ಕ್ಕೆ 4 ಕೂಡಿದ್ರೆ 7, 2ಕ್ಕೆ 3 ಕೂಡಿದ್ರೆ 5, 57,875 ಆಯಿತು ಮಕ್ಕಳೇ. ಈ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ನಂತರ ಮಾರಾಟ ಮಾಡಿದ ಮೊಬೈಲ್ಗಳು ಎಷ್ಟು ನೋಡಿ ಮಕ್ಕಳೇ, 42,534. ಈ ಸಂಖ್ಯೆಯಲ್ಲಿ ಮಾರಾಟ ಮಾಡಿದ ಮೊಬೈಲ್ಗಳನ್ನು ನಾವು ಕಳಿಬೇಕು. 42,534 ನೋಡಿ. 5ರಲ್ಲಿ 4 ಕಳೆದ್ರೆ 1, 7ರಲ್ಲಿ 3 ಕಳೆದ್ರೆ 4, 8ರಲ್ಲಿ 5 ಕಳೆದ್ರೆ 3, 7ರಲ್ಲಿ 2 ಕಳೆದ್ರೆ 5, 5ರಲ್ಲಿ 4 ಕಳೆದ್ರೆ 1 ಮಕ್ಕಳೇ. ನೋಡಿ, ಹಾಗಾದರೆ ಉಳಿದ ಮೊಬೈಲ್ಗಳ ಸಂಖ್ಯೆ ಎಷ್ಟು ಮಕ್ಕಳೇ? 15,341. ಗಮನಿಸಿ ಮಕ್ಕಳೇ, ಮಾರಾಟ ಮಾಡಿ ಉಳಿದ ಮೊಬೈಲ್ಗಳ ಸಂಖ್ಯೆ 15,341. ಅರ್ಥ ಆಯ್ತಲ್ವ ಮಕ್ಕಳೇ? ನವೆಂಬರ್ ತಿಂಗಳಲ್ಲಿ 23,715 ಮೊಬೈಲ್ಗಳನ್ನು ಉತ್ಪಾದಿಸ್ತಾರೆ. ಡಿಸೆಂಬರ್ ತಿಂಗಳಲ್ಲಿ 34,160 ಮೊಬೈಲ್ಗಳನ್ನು ಉತ್ಪಾದಿಸ್ತಾರೆ ಮಕ್ಕಳೇ. ಒಟ್ಟು ಉತ್ಪಾದಿಸಿದ ಮೊಬೈಲ್ಗಳ ಸಂಖ್ಯೆ 57,875 ಮಕ್ಕಳೇ. ಅದರಲ್ಲಿ 42,534 ಮೊಬೈಲ್ಗಳನ್ನು ಮಾರಾಟ ಮಾಡ್ತಾರೆ ಮಕ್ಕಳೇ. ಉಳಿದಂತಹ ಮೊಬೈಲ್ಗಳು 15,341. ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. ಆನಂದನ ಬ್ಯಾಂಕ್ ಖಾತೆಯಲ್ಲಿ 15,282 ಹಣವಿದೆ. ಅವನು ಬುಧವಾರದಂದು 25,718 ತನ್ನ ಖಾತೆಗೆ ಜಮಾ ಮಾಡುತ್ತಾನೆ. ಅವನು ಗುರುವಾರದಂದು 30,140 ಹಣವನ್ನು ಖಾತೆಯಿಂದ ತೆಗೆಯುತ್ತಾನೆ. ಹಣ ತೆಗೆದು ನಂತರ ಅವನ ಖಾತೆಯಲ್ಲಿ ಉಳಿದ ಹಣವೆಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಗಮನಿಸಿ ಮಕ್ಕಳೇ, ಆನಂದನ ಬ್ಯಾಂಕ್ನ ಖಾತೆಯಲ್ಲಿದ್ದ ಹಣ ಎಷ್ಟು ಮಕ್ಕಳೇ? 15,282. ಬುಧವಾರ ತನ್ನ ಖಾತೆಗೆ ಜಮಾ ಮಾಡಿದ ಹಣ ಎಷ್ಟು ಮಕ್ಕಳೇ? 25,718 ಅಲ್ವಾ? ಹಾಗಾದರೆ ಅವನ ಖಾತೆಗೆ ಒಟ್ಟು ಜಮಾ ಆದ ಹಣವನ್ನು ನಾವು ಕಂಡುಹಿಡಬೇಕಲ್ವಾ? ಹಾಗಾಗಿ ಇವೆರಡನ್ನು ನಾವು ಕೂಡಬೇಕು. ಕೂಡಿ ಮಕ್ಕಳೇ. 2ಕ್ಕೆ 8 ಕೂಡಿದ್ರೆ 10, ದಶಕ 1 ಮಕ್ಕಳೇ, ಇಲ್ಲಿ 0. 1ಕ್ಕೆ 8 ಕೂಡಿದ್ರೆ 9, 9ಕ್ಕೆ 1 ಕೂಡಿದ್ರೆ 10, ದಶಕ 1, ಇಲ್ಲಿ 0. 1ಕ್ಕೆ 2 ಕೂಡಿದ್ರೆ 3, 3ಕ್ಕೆ 7 ಕೂಡಿದ್ರೆ 10, ದಶಕ 1, ಇಲ್ಲಿ 0. 1ಕ್ಕೆ 5 ಕೂಡಿದರೆ 6, 6ಕ್ಕೆ 5 ಕೂಡಿದರೆ 11, ದಶಕ 1, ಇಲ್ಲಿ 1. 1ಕ್ಕೆ 1 ಕೂಡಿದರೆ 2, 2ಕ್ಕೆ 2 ಕೂಡಿದರೆ 4. ನೋಡಿ ಮಕ್ಕಳೇ, ಉತ್ತರ ಏನು ಬಂತು? 41,000. ಖಾತೆಯಲ್ಲಿ ಜಮಾ ಆದ ಒಟ್ಟು ಹಣ 41,000 ಮಕ್ಕಳೇ. ಗುರುವಾರ ಖಾತೆಯಿಂದ ತೆಗೆದ ಹಣ ಅಂತ. ಹಾಗಾದರೆ
ಈ ಹಣದಲ್ಲಿ ಅವರು ಗುರುವಾರ ಖಾತೆಯಿಂದ ತೆಗೆದಂಥ ಹಣ ಎಷ್ಟು ಮಕ್ಕಳೇ? 30,145. ಈ ಹಣದಲ್ಲಿ 30,145 ಕಳೀಬೇಕು ಮಕ್ಕಳೇ. ನೋಡಿ 0 ಇದೆ, 0ಯಲ್ಲಿ 5 ಕಳೆಯೋದಕ್ಕಾಗಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕಾಗುತ್ತೆ. 10 ಆಗುತ್ತೆ ಮಕ್ಕಳೇ. 10ರಲ್ಲಿ 5 ಕಳೆದ್ರೆ 5. ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 4 ಕಳೆದ್ರೆ 5. ಇಲ್ಲೂ ಸಹ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 1 ಕಳೆದ್ರೆ 8. ಇಲ್ಲಿ 0 ಉಳಿದಿರುತ್ತೆ ಮಕ್ಕಳೇ. 0ಯಲ್ಲಿ 0 ಕಳೆದ್ರೆ 0 ಬರುತ್ತೆ. 4ರಲ್ಲಿ 3 ಕಳೆದ್ರೆ 1. ನೋಡಿ ಅವನ ಖಾತೆಯಲ್ಲಿ ಉಳಿದ ಹಣ ಎಷ್ಟು ಮಕ್ಕಳೇ? 10,855. ಅರ್ಥ ಆಯ್ತಲ್ವ ಮಕ್ಕಳೇ? ನಂತರ 3ನೇ ಲೆಕ್ಕವನ್ನು ಗಮನಿಸಿ. ಶ್ರೀಮತಿ ಅನಿತಾಳ ಹತ್ತಿರ ರು 50,000ವಿದೆ. ಅವಳು ರು 13,538ಕ್ಕೆ ಒಂದು ಬಣ್ಣದ ದೂರದರ್ಶನವನ್ನು ಮತ್ತು ರು 16,990ಕ್ಕೆ ಒಂದು ರೆಫ್ರಿಜಿರೇಟರ್ ಕೊಂಡುಕೊಳ್ಳುತ್ತಾಳೆ. ಈಗ ಅವಳ ಬಳಿ ಉಳಿದ ಹಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಅನಿತಾಳು ದೂರದರ್ಶನಕ್ಕಾಗಿ ಖರ್ಚು ಮಾಡಿದ ಹಣ ಎಷ್ಟು ಮಕ್ಕಳೇ? 13,538. ರೆಫ್ರಿಜಿರೇಟರ್ಗಾಗಿ ಖರ್ಚು ಮಾಡಿದ ಹಣ 16,990. ಈಗ ಅವಳು ಖರ್ಚು ಮಾಡಿದ ಒಟ್ಟು ಹಣವನ್ನು ನೀವು ಕಂಡುಹಿಡಿಬೇಕು. ಹಾಗಂದರೆ ಈ ಎರಡೂ ಸಂಖ್ಯೆಗಳನ್ನು ಕೂಡಿ 8ಕ್ಕೆ 0 ಕೂಡಿದ್ರೆ 8 ಬರುತ್ತೆ. 3ಕ್ಕೆ 9 ಕೂಡಿದ್ರೆ 12, ದಶಕ 1, ಇಲ್ಲಿ 2, 1ಕ್ಕೆ 5 ಕೂಡಿದ್ರೆ 6, 6ಕ್ಕೆ 9 ಕೂಡಿದ್ರೆ 15, ದಶಕ 1, ಇಲ್ಲಿ 5, 1ಕ್ಕೆ 3 ಕೂಡಿದ್ರೆ 4, 4ಕ್ಕೆ 6 ಕೂಡಿದ್ರೆ 10, ದಶಕ 1, ಇಲ್ಲಿ 0, 1ಕ್ಕೆ 1 ಕೂಡಿದ್ರೆ 2, 2ಕ್ಕೆ 1 ಕೂಡಿದ್ರೆ 3. ಅನಿತಾಳು ಖರ್ಚು ಮಾಡಿದ ಒಟ್ಟು ಹಣ ಎಷ್ಟು? 30,528. ಈಗ ಅನಿತಾಳ ಹತ್ತಿರ ಇದ್ದ ಹಣ 50,000 ಮಕ್ಕಳೇ. 50,000ದಲ್ಲಿ ಅವಳು ಖರ್ಚು ಮಾಡಿದ ಹಣ ಎಷ್ಟು ಮಕ್ಕಳೇ? 30,528. ಈ ಹಣವನ್ನು ನಾವು ಕಳಿಬೇಕು. ಆಗ ಅನಿತಾಳ ಬಳಿ ಉಳಿದಂಥ ಹಣ ನಮಗೆ ಸಿಗುತ್ತೆ. ನೋಡಿ 0 ಇದೆ, 0ಯಲ್ಲಿ 8 ಕಳೆಯೋದಕ್ಕಾಗಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. ಆಗ 10 ಆಗುತ್ತೆ ಮಕ್ಕಳೇ. 10ರಲ್ಲಿ 8 ಕಳೆದ್ರೆ 2, ಇಲ್ಲಿ 9 ಉಳಿದಿರುತ್ತೆ. 9ರಲ್ಲಿ 2 ಕಳೆದ್ರೆ 7. ನಂತರ ಇಲ್ಲೂ ಸಹ 9 ಉಳಿದಿರುತ್ತೆ. 9ರಲ್ಲಿ 5 ಕಳೆದ್ರೆ 4, ಇಲ್ಲೂ ಸಹ 9 ಉಳಿದಿರುತ್ತೆ. 9ರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 9ಕ್ಕೆ 9. ಇಲ್ಲಿ 4 ಉಳಿದಿರುತ್ತೆ ಮಕ್ಕಳೇ. 4ರಲ್ಲಿ 3 ಕಳೆದ್ರೆ 1. ಹಾಗಾದರೆ ಅನಿತಾಳ ಬಳಿ ಉಳಿದ ಹಣ ಎಷ್ಟು ಮಕ್ಕಳೇ? 19,472. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 4ನೇ ಲೆಕ್ಕವನ್ನು ಗಮನಿಸಿ. ಒಂದು ಜಿಲ್ಲೆಯ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು 60,000 ಸಮವಸ್ತ್ರಗಳನ್ನು ಕೊಡಲಾಗಿದೆ. 12,372 ಮತ್ತು 23,003 ಸಮವಸ್ತ್ರಗಳನ್ನು ಈಗಾಗಲೇ 2 ತಾಲೂಕುಗಳಲ್ಲಿ ಹಂಚಲಾಗಿದೆ. ಹಾಗಾದರೆ ಇನ್ನು ಉಳಿದಿರುವ ಸಮವಸ್ತ್ರಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ. 2 ತಾಲೂಕುಗಳಲ್ಲಿ ಹಂಚಲಾದ ಸಮವಸ್ತ್ರಗಳು 12,372 ಹಾಗೂ 23,003 ಮಕ್ಕಳೇ. ಹಾಗಾದರೆ ಒಟ್ಟು ಹಂಚಿದ ಸಮವಸ್ತ್ರಗಳನ್ನು ಮೊದಲು ಕಂಡುಹಿಡಿಬೇಕು. ಹಾಗಾದರೆ ಈ ಎರಡೂ ಸಂಖ್ಯೆಗಳನ್ನು ಕೂಡಿ 2ಕ್ಕೆ 3 ಕೂಡಿದರೆ 5, 7ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ, ಹಾಗಾಗಿ 7ಕ್ಕೆ 7, 3ಕ್ಕೆ ಕೂಡಲು ಯಾವುದೇ ಸಂಖ್ಯೆಗಳಿಲ್ಲ, 3ಕ್ಕೆ 3, 2ಕ್ಕೆ 3 ಕೂಡಿದರೆ 5, 1ಕ್ಕೆ 2 ಕೂಡಿದರೆ 3. ನೋಡಿ ಮಕ್ಕಳೇ, ಒಟ್ಟು ಹಂಚಿದ ಸಮವಸ್ತ್ರಗಳು ಎಷ್ಟು? 35,375. ಗಮನಿಸಿ ಮಕ್ಕಳೇ, ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು ಕೊಟ್ಟ ಒಟ್ಟು ಸಮವಸ್ತ್ರಗಳು ಎಷ್ಟು ಮಕ್ಕಳೇ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 60,000 ಅಲ್ವಾ? ಬರ್ಕೊಳ್ಳಿ, 60,000. ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು ಕೊಟ್ಟ ಒಟ್ಟು ಸಮವಸ್ತ್ರಗಳು 60,000. ಹಂಚಿದ ಸಮವಸ್ತ್ರಗಳು ಎಷ್ಟು ಮಕ್ಕಳೇ? 35,375. ಉಳಿದಿರೋ ಸಮವಸ್ತ್ರಗಳ ಸಂಖ್ಯೆನ ಕಂಡುಹಿಡಿಬೇಕಲ್ವಾ? ಹಾಗಾಗಿ 60,000ದಲ್ಲಿ 35,375 ಕಳಿಬೇಕು. ನೋಡಿ ಇಲ್ಲಿ 0 ಇದೆ, 0ಯಲ್ಲಿ 5 ಕಳೆಯೋದಕ್ಕಾಗಲ್ಲ. ಆಗ ಪಕ್ಕದ ಸ್ಥಾನದಿಂದ ದಶಕವನ್ನು ಪಡಿಬೇಕು. 10 ಆಗುತ್ತೆ ಮಕ್ಕಳೇ. 10ರಲ್ಲಿ 5 ಕಳೆದ್ರೆ 5, ಇಲ್ಲಿ 9 ಉಳಿದಿರುತ್ತೆ ಮಕ್ಕಳೇ. 9ರಲ್ಲಿ 7 ಕಳೆದ್ರೆ 2, ನಂತರ ಇಲ್ಲೂ ಸಹ 9 ಉಳಿದಿರುತ್ತೆ. 9ರಲ್ಲಿ 3 ಕಳೆದ್ರೆ 6, ಇಲ್ಲೂ ಸಹ 9 ಉಳಿದಿರುತ್ತೆ. 9ರಲ್ಲಿ 5 ಕಳೆದ್ರೆ 4, ಇಲ್ಲಿ 5 ಉಳಿದಿರುತ್ತೆ ಮಕ್ಕಳೇ. 5ರಲ್ಲಿ 3 ಕಳೆದ್ರೆ 2. ಹಾಗಾದರೆ ಉಳಿದ ಸಮವಸ್ತ್ರಗಳ ಸಂಖ್ಯೆ ಎಷ್ಟು? 24,625. 24,625. ಅರ್ಥ ಆಯ್ತಲ್ವಾ ಮಕ್ಕಳೇ? ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.